ಜಗತ್ತಿನಲ್ಲಿ ತುಂಬ ಸುಲಭವಾದ ಮತ್ತು ಕಷ್ಟದ ಸಂಗತಿ ಎಂದರೆ ತಪ್ಪು. ಇನ್ನೊಬ್ಬರು ಮಾಡಿದರೆ ಗಮನಿಸುವುದು ಸುಲಭ, ನಾವೇ ಮಾಡಿದರೆ ಒಪ್ಪುವುದು ಕಷ್ಟ. ಬೇರೆಯವರು ನಿಮ್ಮನ್ನು ಹೇಗೆ ಇಗ್ನೋರ್ ಮಾಡುತ್ತಾರೆ ಹಾಗೆ ಅವರನ್ನು ಇಗ್ನೋರ್ ಮಾಡುವುದನ್ನು ಕಲಿಯಿರಿ. ಆಗಲೇ ಅವರು ನಿಮಗೆ ಗೌರವವನ್ನು ಕೊಡುವುದು. ಹೃದಯದ ಸಂಬಂಧಗಳು ತುಂಬ ವಿಚಿತ್ರವಾಗಿದೆ. ಯಾರು ಮನಪೂರ್ವಕವಾಗಿ ಸಂಬಂಧ ನಿಭಾಯಿಸುತ್ತಾರೋ ಅವರಿಗೆ ಜಾಸ್ತಿ ನೋವು ಸಿಗುತ್ತೆ. ಸ್ವಲ್ಪ ನಿಮ್ಮ ಜೀವನದ ನೀತಿಯನ್ನು ಬದಲಾಯಿಸಿಕೊಳ್ಳಿ. ಯಾರಿಗೆ ನಿಮ್ಮ ಕಾಳಜಿ ಇಲ್ಲವೋ ಅವರ ಸಲುವಾಗಿ ಅಳುವುದನ್ನು ಬಿಟ್ಟು ಬಿಡಿ. ಈ ಜಗತ್ತು ಇದೆಯಲ್ಲ ಒಂಥರ ವಿಚಿತ್ರವಾಗಿದೆ. ಪ್ರೀತಿ ಮಾತುಗಳನ್ನು ತುಂಬ ಆಡುತ್ತವೆ, ಆದರೆ ಕೊನೆಗೆ ಹೇಗೆ ಅವಶ್ಯಕತೆ ಇದೆಯೋ ಹಾಗೆ ನಡೆಯುತ್ತದೆ. ನಾವು ಅಷ್ಟೇನು ಸಿಹಿಯಾಗಿರುವ ಪ್ರಯತ್ನ ಮಾಡುವುದಿಲ್ಲ. ನಾವು ಎಲ್ಲರಿಗೂ ಕಹಿ ಎನ್ನಿಸುವ ಸತ್ಯದ ರೂಪದಲ್ಲಿದ್ದೇವೆ. ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮವರ ಹೀಯಾಳಿಕೆ, ಗೆಳೆಯರ ನೆಪ ಮತ್ತು ದುಃಖದ ಹಾಡುಗಳನ್ನು ಕೇಳಲೇಬೇಕಾಗುತ್ತದೆ. ನಮ್ಮ ಗುರುತು ಮಾಡಿಕೊಳ್ಳುವುದರಲ್ಲಿ ಇರುವ ಮಜಾ ಬೇರೆಯವರ ನೆರಳಾಗಿ ಇರುವುದರಲ್ಲಿ ಇಲ್ಲ. ಸಮಯದೊಂದಿಗೆ ಬದಲಾಗುತ್ತೆ, ಆದರೆ ಮನುಷ್ಯ ಯಾವ ಸಮಯದಲ್ಲಿ ಬೇಕಾದರೂ ಬದಲಾಗಬಹುದು. ಸಂಬಂಧ ಆಳವಾಗಿರಲಿ ಬಿಡಲಿ, ಆದರೆ ವಿಶ್ವಾಸ ಮಾತ್ರ ಆಳವಾಗಿರಬೇಕು. ಜೀವನದಲ್ಲಿ ಎಲ್ಲವೂ ಮುಗಿಯಿತು ಅಂತ ಏನೂ ಇರುವುದಿಲ್ಲ. ಯಾವಾಗಲೂ ಹೊಸ ಆರಂಭ ನಿಮ್ಮ ಹಾದಿ ಕಾಯುತ್ತಿರುತ್ತದೆ. ಪಶ್ಚಾತ್ತಾಪ ಭೂತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ಚಿಂತೆ ಮಾಡುವುದರಿಂದ ಭವಿಷ್ಯಕಾಲವು ಬದಲಾಗುವುದಿಲ್ಲ. ಅದಕ್ಕಾಗಿ ವರ್ತಮಾನದಲ್ಲಿ ಆನಂದವಾಗಿರುವುದಷ್ಟೇ ನಿಜವಾದ ಸುಖ. ಕೆಲವು ನೋವುಗಳು ಸರಿಯಾಗಿ ಬದುಕಲು ಬಿಡುವುದಿಲ್ಲ ಮತ್ತು ಕೆಲವು ಜವಾಬ್ದಾರಿಗಳು ಸಮಾಧಾನದಿಂದ ಸಾಯಲು ಬಿಡುವುದಿಲ್ಲ. ಒಬ್ಬ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಲು ಸಾಧ್ಯವಾಗುತ್ತಿಲ್ಲ ಎಂದರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಇದ್ದೀರಾ ಎಂದರ್ಥ. ಒಬ್ಬ ಹುಡುಗ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಈ 3 ವರ್ತನೆ ಖಂಡಿತವಾಗಿಯೂ ಇರುತ್ತೆ. ಮೊದಲನೆಯದಾಗಿ ಅವನು ನಿಮ್ಮ ಕಣ್ಣಿನ ಆಳವಾದ ಸಂಪರ್ಕವನ್ನು ಮಾಡುತ್ತಾನೆ. ಎರಡನೆಯದಾಗಿ ನೀವು ಇತರ ಹುಡುಗರೊಂದಿಗೆ ಮಾತನಾಡುವಾಗ ಅವನು ಅಸೂಯೆ ಪಡುತ್ತಾನೆ. ಮೂರನೆಯದಾಗಿ ಅವನು ನಿಮ್ಮ ಮೇಲೆ ಹೆಚ್ಚು ಕೋಪ ಮಾಡಿಕೊಳ್ಳುತ್ತಾನೆ, ಆದರೆ ಅದು ತುಂಬಾ ಸಮಯದವರೆಗೂ ಇರುವುದಿಲ್ಲ.